ಎಲ್ರಿಗೂ ನಮಸ್ಕಾರ. ಮೀಲ್ಸ್ ಇನ್ ಮಿನಿಟ್ಗೆ ಸ್ವಾಗತ. ಇವತ್ತು ಹೋಟೆಲ್ ಶೈಲಿಯ ಪನ್ನೀರ್ ಮಸಾಲಾ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸು 10ರಿಂದ 12 ಗೋಡಂಬಿ, 2 ಇಂಚು ಶುಂಠಿ, 10 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಚಿಕ್ಕದು 2 ತಗೊಂಡಿದ್ದೀನಿ. ಫಾರಂ ಟೊಮೆಟೊ ತಗೊಂಡಿದ್ದೀನಿ. ನಾಟಿ ಆದರೆ ಸ್ವಲ್ಪ ಹುಳಿ ಬರುತ್ತೆ, ಹಾಗಾಗಿ ನಿಮಗೆ ಫಾರಂ ಸಿಗಲಿಲ್ಲ ಅಂದರೆ ನಾಟಿನೇ ಹಾಕಿ ಪರವಾಗಿಲ್ಲ. ದಪ್ಪದ ಒಂದು ಈರುಳ್ಳಿ ತಗೊಂಡಿದ್ದೀನಿ. ನೀವು ಮೀಡಿಯಂ ಆದರೆ 2 ಹಾಕಿ, ದಪ್ಪ ಈರುಳ್ಳಿ ಆದರೆ 1 ಹಾಕಿ. 4 ಬ್ಯಾಡಗೆ ಮೆಣಸಿನ್ಕಾಯಿ. ಮಸಾಲೆಗೆ ಕಸೂರಿ ಮೇಥಿ ಸ್ವಲ್ಪ, ಖಾರದ ಪುಡಿ 1.5 ಟೇಬಲ್ ಸ್ಪೂನು, ಜೀರಿಗೆ ಪುಡಿ 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನು. ಪನ್ನೀರ್ನ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತೆ ದಪ್ಪ ಮೆಣಸಿನ್ಕಾಯಿನೂ ಕ್ಯೂಬ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಮೀಡಿಯಂ ಗ್ಲಾಸಲ್ಲಿ ಹಾಲು. ದೊಡ್ಡ ಗ್ಲಾಸು ಅಲ್ಲ, ಟೀ ಗ್ಲಾಸು ಅಲ್ಲ, ಮೀಡಿಯಂ ಗ್ಲಾಸಲ್ಲಿ 1 ಲೋಟ ಹಾಲು ತಗೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲಿನ ಇಟ್ಟು ಅದು ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅದಕ್ಕೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸೋದ್ರಿಂದ ಬೇಗ ಬೇಯುತ್ತೆ ಅಂತ ಹೇಳಿ ಉಪ್ಪನ್ನ ಹಾಕಿ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೆತ್ತಗಾದ್ರೆ ಸಾಕು, ಹೆವಿ ಏನು ಬೇಯೋದು ಬೇಕಿಲ್ಲ. ಸ್ವಲ್ಪ ಫ್ರೈ ಮಾಡಿ ಅದು ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಸ್ವಲ್ಪ ಮೆತ್ತಗಾದ್ಮೇಲೆ ಅದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲೇ ಕಸೂರಿ ಮೇಥಿನ ಹಾಕಿದರೆ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ, ಸ್ಮೆಲ್ ಚೆನ್ನಾಗಾಗಲ್ಲ. ಅದಕ್ಕೆ ಕೊನೆಯಲ್ಲಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈನ ಮಾಡಿ ಅದಕ್ಕೊಂದು 1/2 ಗ್ಲಾಸ್ ನೀರನ್ನ ಹಾಕಿ ಬೇಯೋಕೆ ಬಿಡಿ. ನೋಡಿ, ಈ ಥರ ಬೆಂದರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲೆ ಆರೋದ್ರೊಳಗೆ ನಾವು ಈ ಕಡೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಅದೇ ಬಾಣಲಿನ ಇಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿರೋ ಪನ್ನೀರ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಂದು ಬಣ್ಣ ಬಂದರೆ ಸಾಕು, ಜಾಸ್ತಿ ಕಲರ್ ಎಲ್ಲ ಏನು ಬರೋದು ಬೇಕಿಲ್ಲ. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿದ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಂದು ಬಣ್ಣ ಬರೋವರೆಗೂ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ. ಆಗಿದೆ ಈಗಿದು. ಇದನ್ನ ಎತ್ತಿಟ್ಕೊಂಡು ಈ ಕಡೆ ಇದಾರಿದೆ, ಮಿಕ್ಸಿ ಮಾಡ್ಕೊಳ್ಳೋಕೆ ಏನು ಇಟ್ಕೊಂಡಿದ್ವಿ ಮಸಾಲೆ ತಣ್ಣಗಾಗಿದೆ. ಈಗ ಇದನ್ನ ಮಿಕ್ಸಿ ಮಾಡಿ ಎತ್ತಿಟ್ಕೊಳ್ಳೋಣ. ಒಂದು ಬಾಣಲಿನ ಇಟ್ಟು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಿ, ಜಾಸ್ತಿ ಎಲ್ಲ ಏನು ಬೇಡ. ನಿಮ್ಮ ಕೈಯಲ್ಲಿ ತೊಗೊಂಡು ಸ್ವಲ್ಪ ಹಾಕಿದರೆ ಸಾಕು. ಅದಕ್ಕೆ ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ. ಕಸೂರಿ ಮೇಥಿ ಸ್ವಲ್ಪ ಇದಾದರೆ ಮಸಾಲೆನ ಹಾಕಿ. ಆಮೇಲೆ ಮಸಾಲೆ ಎಲ್ಲವುದು ಲೋ ಫ್ಲೇಮಲ್ಲೇ ಹಾಕಿ. ಹೈ ಫ್ಲೇಮ್ ಆದರೆ ಸೀದ್ ಹೋಗಿ ಕಪ್ಪಗಾಗುತ್ತೆ, ಅದು ಚೆನ್ನಾಗಾಗಲ್ಲ. ಲೋ ಫ್ಲೇಮಲ್ಲೇ ಮಸಾಲೆ ಆಗೋ ತನಕನೂ ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮ್ನ ಮಾಡಿದರೆ ಮಸಾಲೆ ಕಪ್ಪಗಾಗುತ್ತೆ, ಟೇಸ್ಟ್ ಚೆನ್ನಾಗಾಗಲ್ಲ. ಮಸಾಲೆ ಏನು ರುಬ್ಕೊಂಡಿದ್ವಿ ಹಾಕ್ತಾ ಇದ್ದೀನಿ. ಆ ಮಸಾಲೆಗೆ ಹಾಲೇನು ಇಟ್ಕೊಂಡಿದ್ದೆ 1 ಗ್ಲಾಸು, ಆ ಹಾಲನ್ನ ಮಿಕ್ಸಿ ಜಾರ್ಗೆ ಹಾಕಿ ಅಲ್ಲಾಡಿಸಿ ಹಾಕೋತಾ ಇದ್ದೀನಿ. ನೀವು ಥಿಕ್ನೆಸ್ನ ನೋಡಿ ನೀರು ಹಾಕ್ಕೊಳ್ಳಿ ಬೇಕು ಅನಿಸಿದ್ರೆ. ನನಗೆ 1 ಲೋಟ ಹಾಲೇನಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ. ಅಷ್ಟೇ ಸಾಕಾಗುತ್ತೆ. ನಿಮಗೆ ಥಿಕ್ನೆಸ್ ಇನ್ನೂ ಬೇಕು ಅಂದರೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಕ್ಯೂಬ್ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೂ ಉಪ್ಪು ಹಾಕಿರ್ತೀನಿ. ನೀವು ನೋಡಿ ಉಪ್ಪು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕಿ ಉಪ್ಪಾಗಾದ್ರೆ ಚೆನ್ನಾಗಾಗಲ್ಲ. ನೀವು ನೋಡಿ ಟೇಸ್ಟ್ ನೋಡಿ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ. ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೆಟೊ ಹುಳಿ ಇರುತ್ತಲ್ಲ, ಹಾಗಾಗಿ ಹುಳಿ ಅಂಶ ಹೋಗಲಿ ಅಂತ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋಕ್ಕೆ ಬಿಡಿ. ಮುಚ್ಚಳ ಮುಚ್ಚಿ 1 ಕುದಿ ಬರಲಿ. 1 ಕುದಿ ಬಂದ ಮೇಲೆ
ಅದಕ್ಕೆ ಏನು ಹುರ್ಕೊಂಡು ಇಟ್ಕೊಂಡಿದೀವಿ ಪನ್ನೀರು ಅದನ್ನ ಆ್ಯಡ್ ಮಾಡೋಣ. ಅದು ಕೈಗೆಲ್ಲ ಹಾರುತ್ತೆ ಜೋಪಾನವಾಗಿ ತಿರುಗಿಸಿ. ಪನ್ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋಕ್ ಬಿಡಿ. ಹೀಗೆ ಒಂದು ಕುದಿ ಬಂದಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ಚು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಅದು ಎಣ್ಣೆ ಎಲ್ಲ ಬಿಡೋವರೆಗೆ ಸ್ವಲ್ಪ ಮುಚ್ಚಳ ಮುಚ್ಚಿ ಹಾಗೆ ಬಿಡಿ. ಫೈನಲ್ ಯಾವ ಥರ ಇದೆ ಅಂತ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ಚಪಾತಿ, ರೋಟಿ, ಗೀ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಹೋಟೆಲ್ ಶೈಲಿಯ ಪನ್ನೀರ್ ಮಸಾಲಾ ಗ್ರೇವಿನ ಮನೆಯಲ್ಲೇ ಹೇಗೆ ಮಾಡಬಹುದು ಅಂತ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.